ನಮಸ್ತೆ. ಇವತ್ತು ಸಾಯಂಕಾಲದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಾಯಂಕಾಲ ಸ್ವಲ್ಪ ಸ್ಕೂಟಿ ಕಲಿಯೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ವಿ. ಸಾಯಂಕಾಲ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಮುಂದೆ ದೀಪನೆಲ್ಲ ಹಚ್ಬಿಟ್ಟು ಹಾಗೆ ಸ್ಕೂಟಿ ಕಲೀಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ನನ್ನ ಮಕ್ಕಳಿಗೆ ನೀರನ್ನೆಲ್ಲ ತುಂಬಿಟ್ಕೊಂಡು ಅವ್ರಿಗೆ ಸ್ನ್ಯಾಕ್ಸ್ ಎಲ್ಲ ಅಂದರೂ ಬೇಕಾದರೆ ಅವನ್ನೆಲ್ಲ ತೊಗೊಂಡು ಒಂದು ಕವರಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ವಿ. 2 ವರ್ಷದ ಕೆಳಗೆ ಆಲ್ರೆಡಿ ಸ್ಕೂಟಿನ ಕಲ್ತಿದ್ದೆ ಸ್ವಲ್ಪ. ಇವಾಗ ತುಂಬ ವರ್ಷಗಳಾಗೋಯ್ತಲ್ಲ, ನನ್ನ ಮಗಳು ಹುಟ್ಟೋಕ್ಕಿಂತ ಮೊದಲಿಗೆ ಕಲ್ತಿದ್ದೆ. ಆದರೆ ಇವಾಗ ತುಂಬಾ ಗ್ಯಾಪ್ ಆಯ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಸರಿ ಕಲಿಯೋಣ ಅಂತ ಹೋಗ್ತಾ ಇದ್ವಿ. ಗವಿಮಠದ ಹತ್ರ ನಮ್ಮ ಮನೆಯಿಂದ ದೂರ ಏನಾಗೋದಿಲ್ಲ, ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸಾಯಂಕಾಲ 5 ಗಂಟೆ 5:30 ಆಗಿತ್ತು. ಅಷ್ಟೊತ್ತಿಗೆ ಸ್ವಲ್ಪ ಬಿಸಿಲು ಕಡಿಮೆ ಆಗಿರುತ್ತೆ ಅಂತ ಅಂದ್ಕೊಂಡು 5:30 ಮೇಲೆ ಹೋದ್ವಿ. ಗವಿಮಠದ ಹತ್ರ ತುಂಬಾ ದೊಡ್ಡ ಗ್ರೌಂಡ್ ಇದೆ, ಎಲ್ಲ ಕಲೀಲಿಕ್ಕೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ಗ್ರೌಂಡ್ ದೊಡ್ಡದಿದೆ, ಯಾವುದೋ ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ ಅಂತ ಹೇಳ್ಬಿಟ್ಟು ಗ್ರೌಂಡ್ ಕಡೆಗೆಲ್ಲ ಹೋದ್ವಿ. ಇಲ್ಲಿ ನೋಡ್ತಿರ್ಬೋದು ತುಂಬಾ ದೊಡ್ಡ ಗ್ರೌಂಡು. ಹಾಗೆ ಎಲ್ಲರೂ ಪ್ರಾಕ್ಟೀಸ್ ಮಾಡಲಿಕ್ಕೆ, ಸ್ಕೂಟಿ ಕಲಿಯೋದಕ್ಕೆ, ಕಾರ್ ಕಲೀಲಿಕ್ಕೆ ಎಲ್ಲ ಇದೇ ಗ್ರೌಂಡ್ ಹತ್ರನೇ ಬರ್ತಾರೆ. ಹಾಗೆ ಇಲ್ಲಿ ಗಾಳಿಪಟನ ಹಾರಿಸ್ಲಿಕ್ಕೆ ಬಂದಿದ್ರು. ಅದು ನೋಡಂತೂ ನನಗೆ ತುಂಬಾ ಖುಷಿ ಆಗುತ್ತೆ. ನಾವು ಚಿಕ್ಕವ್ರು ಇರಬೇಕಾದ್ರೆ ಹಾರಿಸ್ತಿದ್ದು. ಈಗಿನ ಮಕ್ಕಳಿಗೆಲ್ಲ ಗಾಳಿಪಟ ಹಾರಿಸೋದು, ಕುಂಟೆ ಬಿಲ್ಲೆ ಆಡೋದು, ಚಿನ್ನಿದಾಂಡು, ಲಗೋರಿ ಇವನ್ನೆಲ್ಲ ಆಟ ಆಡೋದೇ ಗೊತ್ತಿಲ್ಲ ಈಗಿನ ಮಕ್ಕಳಿಗೆ. ಎಲ್ಲರೂ ಮೊಬೈಲ್ ಗೇಮ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಹಾಗೆ ನಾನು ಕೂಡ ಸ್ಕೂಟಿ ಕಲಿಯೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಂಡಿದ್ದೆ. ಫಸ್ಟಿಗೆ ಸ್ವಲ್ಪ ಭಯ ಆಯಿತು, ಯಾಕಂದರೆ 2-3 ವರ್ಷದಿಂದ ಗ್ಯಾಪ್ ಆಗೋಯ್ತು. ಹಾಗೆ ಇರಲಿ ಸ್ವಲ್ಪ ನೋಡಿ ಟ್ರೈ ಮಾಡಂತ ನಮ್ಮ ಮನೆಯವರು ಹೇಳಿದರು. ಮೇನಾಗಿ ಏನು ಕಾನ್ಸೆಪ್ಟ್ ಮೈಂಡಲ್ಲಿ ಇರಬೇಕಂದ್ರೆ ಮುಂದೆ ನೋಡ್ತಾ ಇರಬೇಕು, ಯಾವಾಗಲೂ ಭಯ ಬೀಳಬಾರ್ದು. ಎದುರಿಗೆ ಯಾರು ಬಂದರೂ ಸ್ವಲ್ಪ ಭಯ ಬೀಳೋದಂತೂ ಇಟ್ಕೊಳ್ಳೇಬಾರ್ದು ಮೈಂಡಲ್ಲಿ ಅಂತ ಹೇಳಿದರು. ಹಾಗೆ ಕೈಯಲ್ಲಿ ಯಾವಾಗಲೂ ಎಕ್ಸಲೇಟರ್ ಕೈಯಲ್ಲಿ ಹಿಡ್ಕೊಂಡಿರ್ಬೇಕು ಮತ್ತು ಬ್ರೇಕ್ ಕೈಯಲ್ಲಿ ಹಿಡ್ಕೊಂಡಿರ್ಬೇಕು. ಇವೆರಡು ಕಂಟ್ರೋಲಲ್ಲಿದ್ದರೆ ಈಸಿಯಾಗಿ ಹೊಡಿಬೋದು ಅಂತ ಹೇಳಿದರು. ಆಯ್ತು ಅಂತ ಅದೇ ಮೈಂಡ್ ಸೆಟ್ಟಲ್ಲಿ ನಾನು ಸ್ಕೂಟಿ ಶುರು ಮಾಡಿದೆ. ಬೈಕ್ಗಿಂತ ಸ್ಕೂಟಿ ಕಲಿಯೋದು ತುಂಬಾ ಈಸಿ ಅನಿಸುತ್ತೆ, ಯಾಕಂದರೆ ಎಕ್ಸಲೇಟ್ರ್ ಇರೋದಿಲ್ಲ, ಬ್ರೇಕ್ ಇರೋದಿಲ್ಲ, ಎಲ್ಲ ಕೈಯಲ್ಲೇ ಕಂಟ್ರೋಲ್ ಮಾಡ್ಕೊಂಡು ಹೊಡೆಯೋದಿರುತ್ತೆ. ಆದರೆ ನಾವು ನಮ್ಮ ಹುಷಾರಲ್ಲಿ ನಾವು ಯಾವಾಗಲೂ ಹೊಡಿಬೇಕಾದ್ರೆ, ರೋಡಲ್ಲಿ ಹೊಡಿಬೇಕಾದ್ರೆ ಹುಷಾರಲ್ಲಿರಬೇಕು. ಯಾವಾಗಲೂ ಹೆಲ್ಮೆಟ್ನ ಯೂಸ್ ಮಾಡ್ತಿರಬೇಕು. ಹಾಗೆ ಸ್ಪೀಡ್ ಸ್ವಲ್ಪ ಲಿಮಿಟಲ್ಲಿ ಇಟ್ಕೊಂಡು ಸ್ಕೂಟಿನ ಹೊಡಿತಿರ್ಬೇಕು, ಯಾಕಂದರೆ ತುಂಬಾ ಟ್ರಾಫಿಕ್ ಇರುತ್ತೆ, ತುಂಬಾ ರಶ್. ಹಾಗಾಗಿ ರೋಡಲ್ಲಿ ಹೊಡಿಬೇಕಾದ್ರೆ ತುಂಬಾ ಹುಷಾರಾಗಿ ಕೇರ್ಫುಲ್ಲಾಗಿ ಹೆಲ್ಮೆಟ್ ನಂತರ ಯೂಸ್ ಮಾಡ್ತಲೇಬೇಕು. ಇವಾಗ ಆಕ್ಸಿಡೆಂಟ್ ಅಂತೂ ತುಂಬಾ ಆಗ್ತಾಯಿದ್ದವು. ಒಂದು ಕಡೆ ನಾನು ಸ್ಕೂಟಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಹಾಗೆ ಒಂದು ಕಡೆ ನನ್ನ ಮಕ್ಕಳು ಆಟ ಆಡ್ತಾಯಿದ್ರು. ಅವ್ರ ಪಾಡಿಗೆ ಅವ್ರು ಆಟ ಆಡಲಿ, ನಾನು ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸಾಯಂಕಾಲ ಏನೋ 1.5 ಅವರ್ವರೆಗೂ ಪ್ರಾಕ್ಟೀಸ್ ಮಾಡಿಕೊಂಡೆ. ತುಂಬಾ ಜನ ಇದ್ದರು, ಚಿಕ್ಕ ಮಕ್ಕಳು ಕೂಡ. ಇವಾಗ ಸ್ಕೂಲ್ ರಜೆ ಅಲ್ಲ, ಎಲ್ಲರೂ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಂದಿದ್ದರು. ಕಾರ್ ಪ್ರಾಕ್ಟೀಸು ಮತ್ತು ವಾಕಿಂಗ್ ಬರೋರು ತುಂಬಾ ಜನ ಇದ್ದರು, ಯಾಕಂದರೆ ಇಲ್ಲಿ ತುಂಬಾ ಗ್ರೌಂಡ್ ದೊಡ್ಡದಿರೋದ್ರಿಂದ ವಾಕಿಂಗ್ ಮಾಡಲಿಕ್ಕೆ ಬಂದಿದ್ದರು. ಹಾಗೆ ಕಾರ್ ಪ್ರಾಕ್ಟೀಸ್ ಮಾಡೋರು, ಸ್ಕೂಟಿ ಕಲಿಯೋರು, ಬೈಕ್ ಕಲಿಯೋರು ತುಂಬ ಜನ ಇದ್ದರು. ಸ್ಕೂಟಿ ಹೊಡಿಬೇಕಾದ್ರೆ ಮುಖ್ಯವಾಗಿ ಏನಪ್ಪ ಅಂದರೆ ಕರ್ವಿಂಗ್ ಭಾಳ ಮುಖ್ಯ ಆಗುತ್ತೆ ಕಲಿಯೋಕ್ಕೆ. ಯಾಕಂದರೆ ಅಲ್ಲಿ ಲೈಸೆನ್ಸ್ ತೆಗಿಸ್ಲಿಕ್ಕೆ ಆರ್ ಟಿ ಆಫೀಸಿಗೆ ಹೋದಾಗ ಮೇನಾಗಿ 8 ಶೇಪಲ್ಲಿ ಸ್ಕೂಟಿನ ಹೊಡಿಲಿಕ್ಕೆ ಹೇಳ್ತಾರೆ ಅಂತ ಹೇಳಿದರು. ಹಾಗಾಗಿ ಅದೇ ರೀತಿಯಲ್ಲಿ ನಾನು ಕರ್ವಿಂಗ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಕರ್ವಿಂಗ್ ಬೇಕಾಗುತ್ತೆ, ಎಲ್ಲಾದರೂ ಟರ್ನಿಂಗ್ ಕರ್ವಿಂಗ್ ಇರೋದು ಮುಖ್ಯ ಆಗುತ್ತೆ. ಹಾಗಾಗಿ ತುಂಬ ಅದರ ಕಡೆ ಫೋಕಸ್ ಮಾಡ್ಕೊಂಡು ನಾನು ರೌಂಡಿಂಗ್ಸೇ ಜಾಸ್ತಿ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಸಿಂಗಲಾಗಿ ಪ್ರಾಕ್ಟೀಸ್ ಮಾಡಿದ್ದೆ, ಹಾಗೆ ಡಬಲಾಗಿ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗನೂ ನನ್ನ ಸ್ಕೂಟಿಲಿ ಕೂಡಿಸ್ಕೊಂಡು 1-2-3 ರೌಂಡ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ಡಬಲ್ ರೈಡಿಂಗ್ ಕಲಿಯೋಣ ಅಂತ ಹೇಳ್ಬಿಟ್ಟು ನನ್ನ ಮಗ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿದೆ. ನಾನು ವಾಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ಅಲ್ಲೇ ವಾಕಿಂಗ್ ಕೂಡ ಮಾಡ್ಕೊಂಡಿದ್ದೆ. ಮನೆಯಲ್ಲಿ ಎಕ್ಸಸೈಸ್ ಮಾಡಿರ್ತೀವಿ, ಹಾಗೆ ಅಲ್ಲಿ ವಾಕಿಂಗ್ ಆದರೂ ಮಾಡೋಣ ಅಂತ ಹೇಳ್ಬಿಟ್ಟು ವಾಕಿಂಗ್ ಮುಗಿಸ್ಕೊಂಡು ಕರ್ವಿಂಗ್ನೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಗ್ರೌಂಡ್ ಫುಲ್ಲು. ಹಾಗೆ ಲಾಸ್ಟಿಗೆ ಸ್ಕೂಟಿನ ಹೆಂಗೆ ಸ್ಟಾಪ್ ಮಾಡೋದು ನಿಧಾನಕ್ಕಿಲೆ ಕಾಲನ್ನು ಊರ್ಬಿಟ್ಟು ಪ್ರಾಕ್ಟೀಸ್ ಮಾಡಿಬಿಟ್ಟು ನಿಧಾನಕ್ಕಿಲೆ ಸ್ಕೂಟಿನ ನಿಲ್ಸೋದು ಕಲ್ಕೊಳ್ತಾ ಇದ್ದೆ. ಯಾಕಂದರೆ ಸಡನ್ನಾಗಿ ಸ್ಕೂಟಿ ನಿಲ್ಲಿಸ್ಲಿಕ್ಕೆ ಹೋದ್ರೆ ಆಗೋದಿಲ್ಲ. ಹಾಗಾಗಿ ಸ್ಲೋ ಮಾಡಿಬಿಟ್ಟು ಕಾಲನ್ನು ನಿಧಾನಕ್ಕೆ ಕೆಳಗೆ ಇಟ್ಬಿಟ್ಟು ಬ್ರೇಕನ್ನು ಹಾಕಬೇಕು. ಬ್ರೇಕ್ ಹಿಡ್ಕೊಂಡ್ರೆ ಗಾಡಿ ಸ್ಟಾಪ್ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ನನಗೆ ಯಾವ್ಯಾವ ಡೌಟ್ಸ್ ಇದ್ವು ಎಲ್ಲನೂ ಕ್ಲಿಯರ್ ಮಾಡಿಕೊಂಡು ಸ್ಕೂಟಿನೆಲ್ಲ ಪ್ರಾಕ್ಟೀಸ್ ಮುಗಿಸ್ಕೊಂಡಿದ್ದೆ. ಅಷ್ಟೊತ್ತಿಗಾಗಲೇ 6:15 ಆಗ್ಲಿಕ್ಕೆ ಬಂದಿತ್ತು. ಹಾಗಾಗಿ ಮನೆ ಕಡೆ ಹೊರಟ್ರಾಯ್ತು ಅಂತ ಹೇಳ್ಬಿಟ್ಟು ಮನೆಗೆ ಹೊರಟಿದ್ವಿ. ಹಾಗೆ ಸಾಯಂಕಾಲ ವ್ಯೂನು ನೋಡ್ಬೋದು ಗವಿಮಠದ, ತುಂಬಾ ಚೆನ್ನಾಗಿತ್ತು. ಮತ್ತು ಮುಂದಿನ ವಿಡಿಯೋ